ಇವರು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ, ಇವ್ರು ಬರ್ತು ಕೊಟ್ಟವ್ರಲ್ಲ ನಿಮ್ಮ ಹತ್ರ. ಹಾಂ ಹಾಂ ಎಸ್ ಸರ್. ಹಾಂ ಹಾಂ ಒಳ್ಳೆ ಕ್ವಶನ್ ಸರ್. ನಾನೇ ಹೋಗಿ ನಾನು ಇವ್ರಿಗೆ ಕೇಳ್ತೀನಿ, ಯಾವಾಗ ನೀವು ಈ ಪೋಸ್ಟ್ನಲ್ಲಿ ಕೂತಿದ್ದೀರಿ ನೀವು, ವಾಟ್ ಕೈಂಡ್ ಆಫ್ ಸ್ಯಾಲರಿ ಯು ಆರ್ ರಿಸೀವಿಂಗ್ ಫ್ರಮ್ ದಿ ಗೌರ್ಮೆಂಟ್ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಏಜೆನ್ಸಿ ಅಂತ ಬರೆದು ಕೊಡ್ತಾರೆ. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಏಜೆನ್ಸಿ ಅಂತ ಬರೆದು ಕೊಡ್ತಾರೆ. ದಟ್ ಮೀನ್ಸ್ ಪ್ರೈವೇಟ್ ಆಗಿಬಿಡ್ತು. ನಾವು ಹೇಳಕ್ಕೆ ಹೋಗಬಾರ್ದು ಪ್ರೈವೇಟ್ ಅಂತ. ಇವರೇ ಇಟ್ ಈಸ್ ನಾಟ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಏನು ಇವ್ರದ್ದು ಸ್ವಂತನಾ ಇದು? ಹೇಳಿ ನೀವೇ, ಯೋಚನೆ ನಾವು ಕೇಳಬೇಕು ಇಲ್ಲ ಇದು? ಹಾಂ ಎಸ್ ಸರ್, ಅಂಡರ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಬರ್ತದೆ. ಹಾಂ ವಕ್ತ್ ಮಿನಿಸ್ಟ್ರಿ ಕೆಳಗಡೆ ಬರ್ತದೆ. ನಮ್ಮ ಜಮೀರ್ ಅಹಮದ್ ಸಾಹೇಬರು ಇದ್ದಾರಲ್ಲ, ಅವ್ರ ಕೆಳಗಡೆ ಬರ್ತದೆ ಇದು. ಸರ್ ಅದೇ ಆಡಿಟು ತೋರಿಸಲ್ಲ, ಆಡಿಟ್ ರೆಕಾರ್ಡ್ಸು ತೋರಿಸಲ್ಲ, ಏನೇನೋ ಕಾರಣಗಳು ಹೇಳ್ತಾರೆ. ನಾವು ಅದು ಹೇಳಕ್ಕೆ ಹೋಗಲ್ಲ ಇಲ್ಲಿಗಲ್ ಅಂತ. ಸರ್ಕಾರದಿಂದ ಅನುದಾನವೂ ಇದೆ, ಫುಲ್ ಇದೆ. ಇವಾಗ ನಾನು ನಿಮ್ಮ ಮಾತಿಗೆ ಕೇಳೋಕ್ಕೆ ಸುಮಾರು ಇದೆ. ಸುಮಾರು ಇವರು ಯು ಸಿಗಳು ಕೊಳ್ಳಿಲ್ಲ, ಅದೆಲ್ಲ ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಇವತ್ತಿಂದು ಕ್ವಶನಲ್ಲಿ ಸ್ವಲ್ಪ ಇದು ಚೇಂಜ್ ಆಗಿಬಿಟ್ರೆ ಮೇನ್ ಸಮಸ್ಯೆ ಇರೋದು ಇವ್ರು ಕೂತವರೆಲ್ಲ ಇದನ್ನಲ್ಲಿ ಸ್ವಲ್ಪ ನೋಡಿ ದಯವಿಟ್ಟು ಪ್ಲೀಸ್. ಎಕ್ಸ್ ಅಫಿಷಿಯೋ ಅಂತ ಏನು ಎನಿ ಒನ್ ಗೌರ್ಮೆಂಟ್ ಆಫೀಸಲ್, ಹಾಂ ಇಲ್ಲಿ ಕೂತಿರೋರು, ಹಾಂ ಇರ್ಫಾನ್ ಅಹಮದ್ ಅಂತ. ಹಾಂ ಇರ್ಫಾನ್ ಅಹಮದ್ ಸರ್, ಇವ್ರ ಮೇಲೆ ನಾನು ತನಿಖೆಗೆ ಬರೆದಿದ್ದೀನಿ 1.5 ತಿಂಗಳ ಮುಂಚೆ. ಯಾರಿಗೆ ಎಲ್ಲ ಮಿನಿಸ್ಟ್ರಿ ಆಫ್ ವಕ್ತ್ಗೂ ಕೊಟ್ಟಿದ್ದೀನಿ, ಚೇರ್ಮನ್ಗೂ ಕೊಟ್ಟಿದ್ದೀನಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ಗೂ ಕೊಟ್ಟಿದ್ದೀನಿ, ಸಿ ಒಗೂ ಕೊಟ್ಟಿದ್ದೀನಿ, ಎ ಸಿ ಒಗೂ ಕೊಟ್ಟಿದ್ದೀನಿ, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕಗೂ ಕೊಟ್ಟಿದ್ದೀನಿ. 1.5 ತಿಂಗಳಾಗ್ತೈತೆ, ಏನು ಒಂದು ಉತ್ತರನೂ ಬರಲ್ಲ ಇವಾಗ ಗಂಟ. ಲೋಕಾಯುಕ್ತಗೆ ಇದಾದಮೇಲೆ ಪ್ರೋಸೆಸ್ಸು ಬಂದೇ ಬರ್ತದೆ. ಇಲ್ಲಿ ಇವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಲೋಕಾಯುಕ್ತ, ನೆಕ್ಸ್ಟ್ ಸ್ಟೆಪ್ ಲೋಕಾಯುಕ್ತ. ಇವಾಗ ನಾವು ವೇಟ್ ಮಾಡ್ತಾ ಇದ್ದೀವಿ ನಿಮ್ಮ ಕಡೆಯಿಂದ. ನಮಗೆ ನಿಮ್ಮ 4th ಪಿಲ್ಲರ್ ಆಫ್ ಡೆಮಾಕ್ರಸಿ ನೀವು ಇರೋದ್ರಿಂದ ನಿಮ್ಮ ಸಹಾಯ ನನಗೆ ಬೇಕು. ಮುಂದಕ್ಕೆ ಇವ್ರ ಮೇಲೆ ವಿಚಾರಣೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಯಾವ ರೀತಿಯಿಂದ ವೈಲೇಷನ್ ಆಗೈತೆ. ಗಂಜಾಮ್ ಟಿಪ್ಪು ಸುಲ್ತಾನ್ ವಕ್ತ್ ಎಸ್ಟೇಟ್, ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ತ್ ಎಸ್ಟೇಟ್ ಗಂಜಾಮ್. ಇರ್ಫಾನ್ ಅಹಮದ್ ಕೂತವ್ರೆ. ಇವ್ರಿಗೆ ಯಾರು ತಡೆ ಹಾಕ್ಕೊಂಡು ಮರೆ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಇವ್ರಿಗೆ ಯಾರು 13 ವರ್ಷದಿಂದ ನೋಡ್ದಂಗೆ ಕೂತವ್ರೆ ಇಲ್ಲಿಂದ ಮೇಲ್ಗಡೆ ಗಂಟ. ಸಮ್ವನ್ ಈಸ್ ದೇರ್ ಸರ್. ಸರ್ ಇಲ್ಲ ಸ್ಯಾಲರಿ ಇಲ್ಲ ಅಂತ ಹೇಳ್ತವ್ರೆ, ಹನೋರ ಮಾಡ್ತಾ ಇದ್ದೀನಿ ಅಂತ ಹೇಳ್ತವ್ರಲ್ಲ, ಬರ್ತ್ ಕೊಟ್ಟವ್ರೆಲ್ಲ. ಸರ್ ಇವರು ವ್ಯವಸ್ಥೆಗೆ ಎಲ್ಲ ಇವರು ನೋಡಬೇಕು. ಹಜರತ್ ಟಿಪ್ಪು ಸುಲ್ತಾನ್ ವಕ್ತ್ ಎಸ್ಟೇಟ್ದು ಎಲ್ಲ ಅಡ್ಮಿನಿಸ್ಟ್ರೇಷನ್ ನೋಡಬೇಕು. ಇವ್ರ ಕೈನಲ್ಲಿ ಎಲ್ಲ ಇರ್ತದೆ. ಹಾಂ ಹಾಂ ಸಪೋಸ್ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಒಂದು ಲಾಸ್ನಲ್ಲಿ ಯಾವ ರೀತಿಯಿಂದ ಯಾರು ಕೂತ್ಕೋಬೇಕು ಅಂತ ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ಆಫ್ ದಿ ಲಾ ಅನ್ನಲ್ಲಿ ಕೂತೈತೆ. ಹೂ ಶುಡ್ ಬಿ ದೇರ್, ಯಾರು ಇರಬೇಕು ಇಂಥವರು, ಯಾರನ್ನ XYZ ಹೆಲ್ತ್ ಮಿನಿಸ್ಟ್ರಿ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಸರ್ವ್ ಮಾಡಬೇಕು, ಡ್ಯೂಟಿ ಮಾಡಿರಬೇಕು. ಇಲ್ಲ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿರಬೇಕು. ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ, ಆ ಎಕ್ಸ್ಪೀರಿಯನ್ಸನ್ನು ತಗೊಂಡು ಬಂದು ಇಲ್ಲಿ ಜನಪರವ ನೀವು ಮಾಡಬೇಕು. ಆ ಎಕ್ಸಾಂಪಲ್ ಸೆಟ್ ಮಾಡಿರೋದು ಫುಲ್ ಇದೆ. ಓವರ್ ದೆನ್ ಎಕ್ಸ್ಪೆಕ್ಟೇಷನ್ ಇದೆ ಸರ್, ಜಾಸ್ತಿ ಇದೆ ಸರ್, ಹೇಳೋಕ್ಕೆ ಆಗಲ್ಲ ಸರ್. ದಾಖಲೆ ಇದೆ. ನಾನು ನೆಕ್ಸ್ಟ್ ಸ್ಟೆಪ್ ಬರ್ತೀನಿಲ್ಲ, ನೆಕ್ಸ್ಟ್ ಟೈಮ್ ಬರೋ ಟೈಮ್ನಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ನಲ್ಲಿನ ಬರ್ತೀನಿ. ವರ್ಷಕ್ಕೆ ಒಂದಂತ ಬರಲ್ಲ, ಅದು ಲಿಮಿಟೇಷನ್ ಏನಿಲ್ಲ, ಯಾವಾಗ ಬೇಕೋ ಅವಾಗ ತಗೊಳ್ತಾ ಇರ್ತಾರೆ. 2017 ಏನು ಬಿಡುಗಡೆ ಆಗಿರೋದು ಹಣಕ್ಕೆ ಒಂದು ರೆಕಾರ್ಡ್ ಹೇಳಿಬಿಡ್ತೀನಿ. UC ಕೊಳ್ಳಿಲ್ಲ ಇವರು, ಇವಾಗ ಗಂಟ ಕೊಳ್ಳಿಲ್ಲ. 2017 ಏನೋ ಒಂದು ಡೆವಲಪ್ಮೆಂಟ್ಗೆ ಅಂತ ಏನೋ ಕೊಟ್ಟವ್ರೆ, ಅದು 50 ಲಕ್ಷ ಕೊಟ್ಟವ್ರೆ. 50 ಲಕ್ಷದಲ್ಲಿ 25 ಲಕ್ಷದ್ದು ಇವರು UC ಕೊಟ್ಟವ್ರೆ.
ಹಾಂ, ಇನ್ನೂ ಒಂದು 25 ಲಕ್ಷಕ್ಕೆ ಯು ಸಿ ಇವಾಗ ಗಂಟ ಕೊಡಲಿಲ್ಲ. ಪ್ರತಿ ವರ್ಷ 13 ಅದು ನಾನು ನೆಕ್ಸ್ಟ್ ಟೈಮ್ನಲ್ಲಿ ಬಂದರೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ, ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಬಟ್ ಒಂದು ಫಾರ್ ಎಕ್ಸಾಂಪಲ್ ಇದು ಹೇಳಿರೋದು, ನಮಗೆ ಏನು ಚಿಂತೆ ಏನಂತ ಹೇಳಿದ್ರೆ ಇದು ಪಬ್ಲಿಕ್ ರಿಲೇಟೆಡ್ ಇಶ್ಯೂಸ್ ಎಲ್ಲ. ಇವ್ರು ವಯಲೇಷನ್ ಮಾಡ್ಕೊಂಡು ಕೂತ್ಕೊಂಡವರಲ್ಲ, ಈ ವಯಲೇಷನ್ ಮಾಡೋಕ್ಕೆ ಕೂತ್ಕೊಳ್ಳಕ್ಕೆ ಯಾರಿದು ಮುಚ್ಚ ಹಾಕ್ಕೊಂಡು ನಡೆದಿರೋದು 13 ವರ್ಷ. ಇದರ ಮೇಲ್ಗಡೆ ಹೇಳಕ್ಕೆ ಹೋಗಿದ್ರೆ ಇವ್ರ ಅಪ್ಪನೂ ಇರ್ಫಾನ್ ಅಹಮದ್ ಅಪ್ಪನೂ ಸುಮಾರು 15 ವರ್ಷದಿಂದ ಕೂತಿದ್ರು. ಇಲ್ಲ, ಅವರೂ ಇಲ್ಲ. ಇದೇನಾಗ್ಬಿಡ್ತು ಇದು? ಮಜರಲ್ಲಿ ಮಜರ್ ಅಹಮದ್. ಅದು ನಾನು ಬೇರೆ ಇನ್ನೊಂದ್ಸಲಿ ನಾನು ಬಂದು ಐ ಅಶ್ಯೂರ್ ಯು, ನಾನು ನಿಮಗೆ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಜೊತೆಯಲ್ಲಿ ಬಂದೇ ಬರ್ತೀನಿ, ಬರಲ್ಲ ಅಂತ ಇಲ್ಲ. ಬಿಕಾಸ್ ಇಟ್ ಈಸ್ ಟ್ರೆಷರಿ ಮನಿ, ಅದರ ಮೇಲೇನೂ ನಾವು ವರ್ಕ್ ಮಾಡಿದ್ದೀವಿ, ಇಲ್ಲ ಅಂತ ಇಲ್ಲ, ಇದೆ. ಬಟ್ ಈ ಪ್ರಿತಾಜತಿ ಹೆರಿಡೇಟಿ ಆಸ್ತಿ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಡ್ತಿದ್ದು. ಇವ್ರಪ್ಪ ಆದಮೇಲೆ ಇವನು 30 ವರ್ಷದಿಂದ ಕೂತಿದ್ರೆ ಯಾರು ಕೇಳೋರಿಲ್ಲ ಇವ್ರಿಗೆ. ಎಸ್, ದಟ್ ಈಸ್ ದಿ ಪ್ರಾಬ್ಲಮ್. ದೊಡ್ಡ ಮಟ್ಟದಲ್ಲಿ ಇದು ಇನ್ವೆಸ್ಟಿಗೇಷನ್ ಆಗಬೇಕು, ಇನ್ಕ್ವೈರಿ ಆಗಬೇಕು. ಎಸ್ ಸರ್. ವರ್ಕಿಂಗ್ ಪ್ರೋಸೆಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಇದರಲ್ಲಿ ವರ್ಕ್ ಮಾಡ್ತಾರೆ ಸರ್? ಆನ್ ದಿ ಬಿಹಾಫ್ ಆಫ್ ಪಬ್ಲಿಕ್ ಮಾಡಬೇಕು, ಕಾಮನ್ ಪಬ್ಲಿಕ್, ಆನ್ ದಿ ಬಿಹಾಫ್ ಆಫ್ ಕಾಮನ್ ಪಬ್ಲಿಕ್ ಜನ ಸೇವೆದಂಗೆ ಮಾಡಬೇಕು. ಅಲ್ಲಿಂದ ಅರ್ನಿಂಗ್ಸ್ ಮಾಡ್ಕೋಬೇಕು. ಡೆವಲಪ್ಮೆಂಟ್ಸ್ಗೆ ದುಡ್ಡು ಗೌರ್ಮೆಂಟ್ ಕೊಡ್ತದೆ. ಗೌರ್ಮೆಂಟ್ಗೆ ಇವರು ವಕ್ಫ್ ಬೋರ್ಡ್ಗೆ 7% ಆಫ್ ದರ್ ಸೋರ್ಸ್ ಆಫ್ ಇನ್ಕಮ್ ಇವರು ಸರ್ವಿಸ್ ಟ್ಯಾಕ್ಸ್ ಕೊಡ್ತಾರೆ. ಆ ಸರ್ವಿಸ್ ಟ್ಯಾಕ್ಸ್ ನಲ್ಲಿ ಇವರು ಈ ಮಂಡ್ಯ ಡಿಸ್ಟಿಕ್ ವಕ್ಫ್ ಬೋರ್ಡ್ನವರು, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ನವರು ಇವ್ರ ಮೇಲೆ ಕಣ್ಣು ಮಡಿಗಬೇಕು, ಇವ್ರ ಆಕ್ಟಿವಿಟೀಸ್ ಮೇಲೆ. ಈ ಬೋರ್ಡ್ ಹಾಂ, ಜಮೀನುಗಳದ್ದು ಬರ್ತಲ್ಲ, ಹ್ಞೂ